ಬಿಹಾರದಲ್ಲಿ ರಾಜಕೀಯ ಅಸ್ಥಿರತೆಗೆ ಕಾರಣ ಆಗಿದ್ದು ನಿತೀಶ್ ಕುಮಾರ್ ಅವರ ನಡೆ. ಬಿಹಾರದಲ್ಲಿ ಇದ್ದಂಥ ಮೈತ್ರಿಯನ್ನು ಕಡಿದುಕೊಂಡು ಬಿಜೆಪಿ ಜೊತೆಗೆ ಕೈ ಹಿಡಿದಂಥ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮತ್ತೆ ಕಮಲ ಹಿಡಿದಿದ್ದಾರೆ. ನಿತೀಶ್ ಕುಮಾರ್ ಇಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಬಿಜೆಪಿ ಕರೆದಿದೆ. ಇವತ್ತು ಪಾಟ್ನಾದಲ್ಲಿ ನಡೆಯುವ ಶಾಸಕಾಂಗ ಪಕ್ಷದ ಸಭೆ ಬಿಜೆಪಿ ಸಭೆ ಕರೆದಿದೆ. ಶಾಸಕರು ಇವತ್ತು ನಾಳೆ ಪಾಟ್ನಾದಲ್ಲಿ ಇರಲು ಸೂಚನೆಯನ್ನು ಕೊಡಲಾಗಿದೆ. ಜೆಡಿಯು ಶಾಸಕರನ್ನ ಪಾಟ್ನಾಗೆ ನಿತೀಶ್ ಕುಮಾರ್ ಕರ್ಕೊಂಡು ಬಂದಿದ್ದಾರೆ. ನಾಳೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಬಿಹಾರದಲ್ಲಿ ಮತ್ತೆ ಕಮಲವನ್ನು ಹಿಡಿದಿದ್ದಾರೆ ನಿತೀಶ್ ಕುಮಾರ್. ಆರ್ಜೆಡಿ ಜೊತೆಗಿನ ತನ್ನ ಮೈತ್ರಿಯನ್ನು ಕಡಿದುಕೊಂಡು ಬಿಜೆಪಿ ಜೊತೆಗೆ ಅಗೈನ್ ಯಾವಾಗ NDA ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಅದಾದ ನಂತರ NDA ಮೈತ್ರಿಯನ್ನು ಕಡಿದುಕೊಂಡು ನಿತೀಶ್ ಕುಮಾರ್ RJD ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ನಿತೀಶ್ ಕುಮಾರ್ ಅವರು RJD ಜೊತೆಗಿನ ಮೈತ್ರಿಯನ್ನು ಕಡಿದುಕೊಂಡು ಬಿಜೆಪಿ ಜೊತೆಯಲ್ಲಿ ಮತ್ತೆ ಬಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಮತ್ತೆ ನಾಳೆ ಶಾಸಕಾಂಗ ಸಭೆ ಕೂಡ ಇದೆ ಬಿಜೆಪಿಯದ್ದು. ನಿತೀಶ್ ಕುಮಾರ್ ತಮ್ಮ ಶಾಸಕರಿಗೂ ಕೂಡ ಬರೋದಕ್ಕೆ ಹೇಳಿದ್ದಾರೆ ಒಟ್ಟಾಗಿರೋದಕ್ಕೆ. ನೋಡಿ, CM ಕುರ್ಚಿ ಇವರಿಗೆ ಬೇಕು ಅನ್ನೋದಕ್ಕೆ ಏನೇನು ಲೆಕ್ಕಾಚಾರ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ನಿತೀಶ್ ಕುಮಾರ್ ಅವರಿಗೆ ಭಾನುವಾರ CM ಆಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದೆಲ್ಲವೂ ಕೂಡ ಪಕ್ಕಾ ಆಗಿದೆ. ಅವರ ಪಟ್ಟು ಒಂದೇ, ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ. ಸುಶೀಲ್ ಕುಮಾರ್ ಮೋದಿ ಸೇರಿ ಇಬ್ಬರಿಗೆ DCM ಪಟ್ಟವನ್ನು ಕೊಡುವ ಲೆಕ್ಕಾಚಾರದಲ್ಲಿ ಇದೆ. JDUಗೆ 12 ಲೋಕಸಭಾ ಸ್ಥಾನವನ್ನು ಬಿಟ್ಟು ಕೊಡುತ್ತೆ ಬಿಜೆಪಿ ಬಿಹಾರದಲ್ಲಿ. ಅದರ ಜೊತೆಗೆ ನಾವು ಗಮನಿಸ್ತಾ ಹೋದರೆ 2015 ಮತ್ತು 13 ಅಂದರೆ 2015ರಲ್ಲಿ 13 ಸ್ಥಾನವನ್ನು ಬಿಜೆಪಿ JDUಗೆ ಬಿಟ್ಟುಕೊಟ್ಟಿತ್ತು. ಏಕಾಂಗಿಯಾಗಿ ನಿತೀಶ್ ಸ್ಪರ್ಧೆ ಮಾಡಿದರು. ಇಲ್ಲಿ ನಾವು ಗಮನಿಸ್ತಾ ಹೋದಂಗೆ ಏನೇನು ಲೆಕ್ಕಾಚಾರ ಅನ್ನೋದು 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರು. ಲೋಕಸಭಾ 2014ರಲ್ಲಿ 15ರಲ್ಲಿ RJD ಮತ್ತು JDU ಮೈತ್ರಿ ಸರ್ಕಾರ ರಚನೆ ಆಗಿತ್ತು. 15ರಲ್ಲಿ 2017ರಲ್ಲಿ RJD ಕೈ ಕೊಡ್ತಾರೆ ನಿತೀಶ್ ಕುಮಾರ್. RJDಗೆ ಕೈ ಕೊಡ್ತಾರೆ ನಿತೀಶ್ ಕುಮಾರ್. 2017ರಲ್ಲಿ ಬಿಜೆಪಿ ಮತ್ತು JDU ಮೈತ್ರಿ ಮತ್ತೆ ಆಗುತ್ತೆ. ಇದೇನು ಹೊಸತೇನಲ್ಲ. ಬಿಹಾರದಲ್ಲಿ ಮೈತ್ರಿ ಕಡಿದುಕೊಳ್ಳೋದು ಮತ್ತೆ ಒಟ್ಟಾಗೋದು. 2020ರಲ್ಲಿ ಬಿಜೆಪಿ ಸ್ನೇಹಕ್ಕೆ ಎಳ್ಳು ನೀರು ಬಿಡ್ತಾರೆ. ಅಂದರೆ ಲಾಸ್ಟ್ ಟೈಮ್ 2020ರಲ್ಲಿ RJD ಜೊತೆಯಲ್ಲಿ ಮತ್ತೊಮ್ಮೆ ಸ್ನೇಹವನ್ನು ನಿತೀಶ್ ಕುಮಾರ್ ಅವರು ಮುಂದುವರಿಸ್ತಾರೆ. ಇವರಿಬ್ಬರ ಮೈತ್ರಿ ಹಾದಿ ಹೇಗಿದೆ ಅಂತೇಳಿ ನಾವು ಗಮನಿಸ್ತಿದ್ದೀವಿ. ನೋಡಿ, 2024ರಲ್ಲಿ 4 ವರ್ಷದಲ್ಲಿ ಲಾಲು ಸ್ನೇಹವನ್ನು ಕಟ್ ಮಾಡ್ತಾರೆ. ಲಾಲು ಪ್ರಸಾದ್ ಅವರ ಸ್ನೇಹವನ್ನು ಕಟ್ ಮಾಡಿ ಈಗ ಮತ್ತೆ ಬಿಜೆಪಿ ಜೊತೆಯಲ್ಲಿ ಕೈ ಹಿಡಿತಾರೆ. ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಇದ್ದರೆ DCM ಹುದ್ದೆಯನ್ನು ಬಿಜೆಪಿ ಕೊಡೋ ಲೆಕ್ಕಾಚಾರದಲ್ಲಿ ಈಗ ಒಂದು ಮೈತ್ರಿ ಸೂತ್ರವನ್ನು ಹೆಣೆದಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ 14 ಸೀಟುಗಳನ್ನು ಬಿಜೆಪಿ JDUಗೆ ಬಿಟ್ಕೊಡುವಂಥ ಲೆಕ್ಕಾಚಾರದಲ್ಲಿದೆ. ಒಟ್ಟಾರೆ RJD ಮತ್ತು JDU ಮೈತ್ರಿ ಕೊಲ್ಯಾಪ್ಸ್ ಆಗಿದೆ. ಬಿಜೆಪಿ ಜೊತೆಯಲ್ಲಿ ಮೈತ್ರಿಗೆ ಈಗ ಹೊರಟಿದ್ದಾರೆ ನಿತೀಶ್ ಕುಮಾರ್. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿಗೂ ಕೂಡ ಅದೇ ಬೇಕಾಗಿತ್ತು. ಬಿಹಾರದಲ್ಲಿ ಜೊತೆಯಾಗಿ ಹೋದರೆ NDA ಮೈತ್ರಿಕೂಟದ ಜೊತೆಯಲ್ಲಿ JDU ಬಂದರೆ ಅನುಕೂಲ ಆಗುತ್ತೆ ಅನ್ನೋದು. ಆ ಕಾರಣದಿಂದ ಗೆಲುವು ಹೆಂಗೂ ಇದೆ ಬಿಜೆಪಿಗೆ ಅನ್ನೋ ಒಂದು ಲೆಕ್ಕಾಚಾರ. ಆದರೆ ಅದರ ಗಾತ್ರವನ್ನು ಹಿಗ್ಗಿಸಬೇಕು ಅನ್ನೋದು ಬಿಜೆಪಿ ಅಥವಾ NDA ಮೈತ್ರಿಕೂಟದ ಒಂದು ತೀರ್ಮಾನ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಅನುಕೂಲ ಆಗುತ್ತೆ.